ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇನ್ನೇನು ನನ್ನ ಮಗನಿಗೆ ಎಕ್ಸಾಮ್ ಇದೆ. ಸೊ ಹಂಗಾಗಿ ಎಕ್ಸಾಮಿಗೆ ಓದಿಸೋಣ ಅಂಥೇಳಿ ಬೆಳಗ್ಗೆನೇ ನಾವು ಎದ್ದಾಗಲೇ 5:45 ಆಗಿತ್ತು. ಸೊ ಎದ್ದು ಅವನಿಗೆ ಬೇರೆ ಇನ್ನೇನು ಕೆಲಸ ಮಾಡಿಲ್ಲ, ನಾನು ಬರೀ ಅವ್ನಿಗೆ ಓದಿಸೋದೇ ಆಗಿತ್ತು. ಎಕ್ಸಾಮ್ ಇದ್ಬಿಟ್ರೆ ಅವ್ರಿಗೆ ಟೆನ್ಷನ್ ಇರುತ್ತೋ ಬಿಡುತ್ತೋ, ನಮಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಎಕ್ಸಾಮ್ ಮುಗಿಯೋವರೆಗೂ ನಮಗೆ ಟೆನ್ಷನ್ನು. ಸೊ ಹಂಗಾಗಿ ಇವತ್ತು ಬೆಳಿಗ್ಗೆನೇ ಸ್ವಲ್ಪ EVS ರಿವಿಸನ್ ಮಾಡಿಸೋಣ ಅಂಥೇಳಿ ಓದಿಸ್ಲಿಕ್ಕೆ ಕೂತ್ಕೊಂಡಿದ್ದೆ. ಸೊ ನೋಡಿ, ಅವನು ಓದೋಕ್ಕೆ ಈಗಿನ ಕಾಲದ ಮಕ್ಳುಗಳಿಗೆ ಸೊಂಟನೂ ನಿಲ್ಲಲ್ಲ, ಅಷ್ಟೆಲ್ಲ ಎಣ್ಣೆ ತಿಕ್ಕಿ ನಮ್ಮ ಅಮ್ಮಂದರು ನೀಟಾಗಿ ನೀವಿರ್ತಾರೆ ಸೊಂಟನೆಲ್ಲ. ಆದರೂ ಓದೋಕೆ ಕೂತ್ಕೊಂಡಾಗ ಮಾತ್ರ ಸೊಂಟನೇ ನಿಲ್ಲಲ್ಲ. ಮಲ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಈ ರೀತಿಯೇ ಓದೋದವರು. ನಾವು ಒಂದು ಹತ್ರ ಕೂತ್ಕೊಂಡ್ರೆ ನೀಟಾಗಿ ಓದ್ಕೋತಿದ್ವಿ. ಅವರು ಓದೋ ಅಷ್ಟೊತ್ತಿಗೆ ಹಾವು ಥರ ಒಳ್ಳಾಡೋಗಿರ್ತಾರೆ. Standing in a queue is a waste of time. Standing in a queue is a waste of time. False. Next. The correct answer. Winter wear. Sweater. A synthetic fabric. Silk. National dress of an Indian woman. Formal suit is a one for. ಇನ್ನು ಅವನಿಗೆ ಇದ್ದಿದ್ದಷ್ಟು ಟೈಮಲ್ಲಿ ರಿವಿಷನ್ ಮಾಡಿಸ್ದೆ. ಸೊ ರಿವಿಷನ್ ಮಾಡಿಸಿ ಇನ್ನು ಇವತ್ತು ನನ್ನ ಹಸ್ಬೆಂಡ್ ಕೂಡ ಬೇಗ ಹೋಗಬೇಕು ಅಂತ ಹೇಳಿದರು. ಹಂಗಾಗಿ ತಿಂಡಿ ಕೂಡ ಮಾಡಬೇಕಾಗಿತ್ತು. ಇನ್ನು ಆಗಲೇ ಟೈಮ್ ಬಂದು 6:15 ಆಗಿತ್ತು. ನನ್ನ ಹಸ್ಬೆಂಡ್ ಇನ್ನೂ ಮಲಗಿದ್ರು. ಇನ್ನೊಂದು 10 ನಿಮಿಷ ಮಲ್ಕೊತಾರೆ. ಇನ್ನು 6:45ಗೆ ಎದ್ದೊಳೋದವರು. 6:45ಗೆ ಎದ್ದು 7 ಗಂಟೆ 10 ನಿಮಿಷ 5 ನಿಮಿಷಕ್ಕೆ ಅಂಗಡಿ ತೆಗಿತಾರೆ. ಸೊ ಫ್ರೆಶ್ ಅಪ್ ಆಗಿ ಇನ್ನು ಇವತ್ತು ತಿಂಡಿಗೆ ಓಕೆ ಫ್ರೆಂಡ್ಸ್. ಇನ್ನು ಹಾಗೆ ಇವತ್ತು ತಿಂಡಿಗೆ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ನಿಮಗೆ ಕಾಣ್ತಿರ್ಬೋದು ಅಂದ್ಕೊತೀನಿ. ಬಟ್ ನಾನು ಆಲ್ರೆಡಿ ರೆಸಿಪಿ ತೋರಿಸಿದ್ದೀನಿ. ನಾನು ಯಾವುದೇ ಥರದ ಸಾಸ್ಗಳನ್ನ ಆ್ಯಡ್ ಮಾಡೋಲ್ಲ. ಸೊ ಸಿಂಪಲ್ಲಾಗೆ ನಾನು ಫ್ರೈಡ್ ರೈಸ್ ಮಾಡೋದು. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ, ಉದುರಾಗಾಗಿದೆ. ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ. ನಾನು ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಒಂದು ಟೈಮು, ನೋ ಸಾಸ್ ಫ್ರೈಡ್ ರೈಸ್ ಅಂತೇಳಿ. ಸೊ ನೀವು ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇವತ್ತಿನ ರಂಗೋಲಿ ಯಾವ ರೀತಿ ಇತ್ತು ಅಂತ ನೋಡ್ಕೊಂಡ್ಬಿಡಿ.
ಇನ್ನು ತಿಂಡಿ ಕೂಡ ಎಲ್ಲ ಆಯಿತು. ನನ್ನ ಮಗ ಕೂಡ ಸ್ಕೂಲಿಗೆ ಹೋದ ಇವತ್ತು. ಸೊ ಅವನು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟೆ. ಸೊ ಬಸ್ಸು ಹೋಯ್ತು. ಈಗ ಆಲ್ರೆಡಿ ಟೈಮ್ ಬಂದು 9:35 ಆಗಿದೆ. ಸೊ ಅವನು ಸ್ಕೂಲಿಗೆ ಹೋದ ಇವತ್ತು. ಇವತ್ತೊಂದು EVS ಒಂದು ಎಕ್ಸಾಮ್ ಇದೆ. ಸೊ ಇವತ್ತು EVS ಎಕ್ಸಾಮ್ ಬರ್ದ ಅಂದರೆ ಇನ್ನು ನೆಕ್ಸ್ಟು ಮಂಡೇಗೆ CE ಎಕ್ಸಾಮ್ ಇದೆ. ಸೊ ಅದು ಬರೆದ್ರೆ ಅವನಿಗೂ ಟೆನ್ಷನ್ ಫ್ರೀ ಆಗುತ್ತೆ. ಎಷ್ಟೊತ್ತಿಗೆ ಎಕ್ಸಾಮ್ ಮುಗೀತು ಅನ್ನಂಗೆ ಆಗಿದೆ ಅವನಿಗೆ. ಯಾಕಂದರೆ ನಾವು ಕೂಡ ಅಷ್ಟೊಂದು ಪ್ರೆಷರ್ ಕೊಡ್ತಾ ಇದ್ದೀವಿ ಅವನಿಗೆ. ಅಷ್ಟು ಪ್ರೆಷರ್ ಕೊಡಬಾರ್ದು, ಬಟ್ ಏನು ಮಾಡೋಂಗಿಲ್ಲ. ಅಷ್ಟು ಪ್ರೆಷರ್ ಕೊಡಲಿಲ್ಲ ಅಂದರೆ ಅವನು ಓದ್ತಾನೆ, ಓದಿದ್ದಲ್ಲೇ ಇಂಟ್ರೆಸ್ಟ್ ಇದೆ. ಬಟ್ ಏನಪ್ಪ ಅಂದರೆ ಆಟ ಕಡೆ ನಿಂತ್ಕೊಂಬಿಟ್ಟ ಅಂದರೆ ಬರೀ ಆಟ ಆಡೋದ್ರಲ್ಲೇ ಇರ್ತಾನೆ. ಸೊ ಹಂಗಾಗಿ ನಾವೊಂದು ಸ್ವಲ್ಪ ಪ್ರೆಷರ್ ಕೊಟ್ಟು ಬೆಳಗ್ಗೆ ಟ್ಯೂಷನ್ನು, ಸಂಜೆ ಟ್ಯೂಷನ್ನು ಅಂತೇಳಿ ಅವನಿಗೆ ಪ್ರೆಷರ್ ಆಗ್ತಾಯಿದ್ವಿ. ಸೊ ಇವತ್ತು ಅವರು ಟ್ಯೂಷನ್ ಆಂಟಿಗೇನೋ ಹುಷಾರಿರ್ಲಿಲ್ಲಂತೆ. ಸೊ ಹಂಗಾಗಿ ಬೆಳಿಗ್ಗೆ ಅವರು ಟ್ಯೂಷನ್ ತೊಗೊಂಡಿರಲಿಲ್ಲ. ಹಂಗಾಗಿ ನಾನೇ ಹೇಳ್ಕೊಟ್ಟೆ ಇವತ್ತು. ಸರಿ, ಓಕೆ. ಇನ್ನು ಹಾಗೆ ಇವತ್ತು ಸ್ವಲ್ಪ ಟೈಮ್ ಆಗ್ಬಿಡ್ತು. ಹಂಗಾಗಿ ರಂಗೋಲಿ ಸ್ವಲ್ಪ ಲೇಟಾಗಿ ಬಿಡಿಸಿದ್ದೀನಿ. ಇನ್ನು ಮಧ್ಯಾಹ್ನ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಹಸ್ಬೆಂಡು ಫೋನ್ ಮಾಡಿ ಹೇಳಿದರು, ಕಲ್ಲಂಗಡಿ ಹಣ್ಣು ಕೂಡ ತಂದಿಟ್ಟಿದ್ರು ಗುರುವಾರ. ಸೊ ಅವ್ರಿಗೆ ಗುರುವಾರ ಸ್ವಲ್ಪ ಡ್ಯೂಟಿ ಲೀವ್ ಇತ್ತು. ಹಂಗಾಗಿ ಹಣ್ಣೆಲ್ಲ ಮಸ್ಕ್ ಮೆಲನ್ನು, ಕಲ್ಲಂಗಡಿ ಎಲ್ಲ ತಂದು ಕೊಟ್ಟಿದ್ರು. ಕಟ್ ಮಾಡಿ ಇಡಮ್ಮ, ಬಂದು ತೊಗೊಂಡೋಗ್ತೀನಿ ಅಂತೇಳಿ ಫೋನ್ ಮಾಡಿ ಹೇಳಿದರು. ಸೊ ಹಂಗಾಗಿ ಕಟ್ ಮಾಡಿ ಸ್ಲೈಸ್ ಮಾಡಿ ಇಡ್ತಾಯಿದ್ದೀನಿ. ಈಗ ಬಿಸಿಲು ಟೈಮ್ ಆಗಿರೋದ್ರಿಂದ ಮಧ್ಯಾಹ್ನದ ಹೊತ್ತು ಊಟನೇ ಸೇರಿಸಲ್ಲ. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ಲಿಕ್ವಿಡ್ ಐಟಮ್ ಅಂದರೆ ನಿಂಬೆಹಣ್ಣು ಜ್ಯೂಸು, ಅದು ಬಿಟ್ಟರೆ ಮಸ್ಕ್ ಮೆಲನ್ ಜ್ಯೂಸು, ಇಲ್ಲಾಂದರೆ ಕಲ್ಲಂಗಡಿ, ಈ ಥರ ಫ್ರೂಟ್ ಹೆವಿ ವಾಟರ್ ಇರೋ ಅಂಥ ಫ್ರೂಟ್ ಐಟಮ್ಸೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ. ಇನ್ನು ನನಗೂ ಕೂಡ ಮಧ್ಯಾಹ್ನದ ಹೊತ್ತು ಊಟ ಮಾಡೋದು ಅಂದರೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ. ಸೊ ಹಂಗಾಗಿ ನಾನು ಕೂಡ ಕಲ್ಲಂಗಡಿ ಹಣ್ಣು ಇಲ್ಲ ಜ್ಯೂಸು ಈ ಥರದ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ರೆಡಿ ಮಾಡಿ ಇಟ್ಕೊಂಡು ಇನ್ನು ಕಟ್ ಮಾಡಿಟ್ರೆ ಸಾಯಂಕಾಲ ಬೇಕಾದ್ರೆ ನನ್ನ ಮಗ ಕೂಡ ಬಿಸಿಲಲ್ಲಿ ಬಂದಿರ್ತಾನೆ, ಅವನು ಕೂಡ ತಿನ್ಕೊತಾನೆ. ಸೊ ಹಂಗಾಗಿ ಅವ್ರಿಗೂ ಕೂಡ ಪ್ಯಾಕ್ ಮಾಡಿಟ್ಟೆ. ಅವರು ಕೂಡ ಬಂದು ತೊಗೊಂಡೋದ್ರು. ಇನ್ನು ಉಳ್ದಿದ್ದನ್ನೆಲ್ಲನೂ ಒಂದು ಪ್ಲಾಸ್ಟಿಕಲ್ಲಿ ವ್ರ್ಯಾಪ್ ಮಾಡಿ ಇದಕ್ಕೆ ಫ್ರಿಜ್ ಒಳಗೆ ಇಟ್ಬಿಟ್ಟೆ. ಇನ್ನು ಫ್ರಿಜ್ ಒಳಗಿಟ್ಟು ಹಂಗೆ ತೆಗೆದು ತಿನ್ನಲ್ಲ, ಕೋಲ್ಡೇನೆ. ಸ್ವಲ್ಪ ಹೊತ್ತು ತಿನ್ನೋಕ್ಕೆ ಒಂದು ಹಾಫ್ ಆನ್ ಅವರ್ ಮುಂಚೆ ತೆಗೆದಿಟ್ಬಿಟ್ಟು ತಿಂತೀವಿ ನಾವು. ಆ್ಯಕ್ಚುಲಿ ಫ್ರಿಜ್ ಒಳಗಿರೋದು ಹೆವಿ ಕೋಡು ತಿನ್ನಬಾರ್ದು, ಆರೋಗ್ಯ ಹಾಳಾಗುತ್ತೆ. ಸೊ ಹಂಗಾಗಿ ನಾನು ಯಾವುದೇ ಐಟಮ್ ಆದರೂ ಅಷ್ಟೇ, ಇನ್ನು ಅಡುಗೆಗೆ ಬಳಸೋದಾದರೆ ಏನು ಇಡೋಕ್ಕೆ ಹೋಗಲ್ಲ, ಯಾಕೆಂದರೆ ಒಲೆ ಮೇಲೆ ಬೇಯಿಸ್ಕೊತೀನಲ್ಲ. ಸೊ ಹಂಗಾಗಿ ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಡೈರೆಕ್ಟ್ ತಿನ್ನೋ ಐಟಮ್ಸ್ಗಳು ಯಾವ್ದಾದ್ರು ಆದರೆ, ಹಣ್ಣು ಈ ಥರದ್ದು ಯಾವ್ದಾದ್ರು ಆದರೆ ತಿನ್ನೋಕ್ಕೆ ಮುಂಚೆನೇ ಒಂದು ಹಾಫ್ ಆನ್ ಅವರ್ ತೆಗೆದಿಟ್ಕೊತೀನಿ. ಇನ್ನು ಸಾಯಂಕಾಲ ಮಾವಿನಕಾಯಿಗಳಿದ್ದು, ಸೊ ಹಂಗಾಗಿ ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಮಾವಿನಕಾಯಿ ಎಲ್ಲ ಕುಯ್ದು ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಇನ್ನು ನನಗೆ ಆಚೆ ಕಡೆ ಉಪ್ಪಿನಕಾಯಿ ಅಷ್ಟೊಂದು ಇಷ್ಟ ಆಗಲ್ಲ. ನನ್ನ ಹಸ್ಬೆಂಡ್ ಅಪ್ಪಿತಪ್ಪಿ ಏನಾದ್ರು ತಂದರೂ ಕೂಡ ನನ್ನ ಹಸ್ಬೆಂಡು ಇಲ್ಲ ನನ್ನ ಮಗ ತಿನ್ಕೊತಾರೆ. ಇನ್ನು ನಾನೇ ಉಪ್ಪಿನಕಾಯಿ ಹಾಕಿದ್ರೆ ಮಾತ್ರ ಅದನ್ನಾದರೆ ತಿನ್ಕೊತೀನಿ. ಯಾಕಂದರೆ ನಮಗೆ ನಮ್ಮ ರುಚಿಗೆ ತಕ್ಕಂಗೆ ನಾನು ಉಪ್ಪು ಹಾಕ್ಕೊತೀನಿ. ಸೊ ಹಂಗಾಗಿ ನಾನೇ ಉಪ್ಪಿನಕಾಯಿ ಹಾಕಿದ್ರೆ ನನಗೆ ಇಷ್ಟ ಆಗುತ್ತೆ. ಹೊರಗಡೆ ತಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದರೆ ಅವ್ರು ಕೆಡಬಾರ್ದು ಅಂತ ಅತಿಯಾಗಿ ಉಪ್ಪು ಹಾಕಿರ್ತಾರೆ. ಸೊ ಇನ್ನು BP ಇರೋರಂತೂ ಆ ಉಪ್ಪಿನಕಾಯಿ ತಿಂದರೆ ಮುಗೀತು BP. ಸೊ ಹಂಗಾಗಿ ನಾನೇ ಮನೇಲೇ ಪ್ರಿಪೇರ್ ಮಾಡ್ಕೊತೀನಿ. ನಾನು ಹಾಕೋ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊತೀನಿ. ಇದನ್ನು ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ಬಾಗಿರುತ್ತೆ ಟೇಸ್ಟು. ಸೊ ಹಂಗಾಗಿ ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊತೀನಿ. ಮಾವಿನಕಾಯಿ ಒಂದೇ ನಾನು ಇಷ್ಟಪಡೋದು, ಮಾವಿನಕಾಯಿ ಉಪ್ಪಿನಕಾಯಿ ಒಂದೇ. ಇನ್ನು ಎಳ್ಳಿಕಾಯಿ, ನಿಂಬೆಕಾಯಿ ಅಷ್ಟೊಂದು ನಂಗೆ ಇಷ್ಟ ಆಗಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಮೊದಲೆಲ್ಲ ಕೈಗೆ ಹಾಕ್ಕೊಂಡೇ ತಿನ್ಕೊತಾ ಇದ್ದೆ ಸಣ್ಣವಳಿದ್ದಾಗ. ನನಗೆ ಉಪ್ಪಿನಕಾಯಿ ಜಾರ್ಡಿ ಅಂತಲೇ ಹೆಸರಿಟ್ಬಿಟ್ಟಿದ್ರು. ಸೊ ಇತ್ತೀಚೆಗೆ ಕಮ್ಮಿ ಆಗಿಬಿಟ್ಟಿದೆ. ನಾನೇ ಮಾಡಿದ ಉಪ್ಪಿನಕಾಯಿ ಆದರೂ ನಾನೇನು ಅತಿಯಾಗಿ ತಿನ್ನಲ್ಲ, ಯಾವಾಗಲಾದ್ರೂ ತಿನ್ನಬೇಕು ಅನ್ಸಿದ್ರೆ ಮಾತ್ರ ತಿನ್ಕೊತೀನಿ. ಸೊ ಈಗ ಕಟ್ ಮಾಡಿರೋದನ್ನ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಪಿಂಗಾಣಿ ಐಟಮ್ ತರೋಣ ಅಂದ್ಕೊಂಡೆ, ಟೈಮ್ ಆಗಲಿಲ್ಲ. ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. 2 ದಿನ ಆಗಿತ್ತು ಮಾವಿನಕಾಯಿ ತಂದು. ಬಟ್ ಏನು ಮಾಡೋದು, ಅದು ಆ್ಯಕ್ಚುಲಿ
ಅದು ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಹಂಗಾಗಿ ನನ್ನ ಹಸ್ಬೆಂಡು ಟೌನಿಗೆ ಹೋದಾಗ ತೊಗೊಂಬಂದ್ರಾಯ್ತು, ಈಗ ಸದ್ಯಕ್ಕೆ ಇರೋದ್ರಲ್ಲೇ ಹಾಕು, ಇಲ್ಲ ಅಂದರೆ ಮಾವಿನಕಾಯಿ ಹಾಳಾಗುತ್ತೆ ಅಂದರು. ಸೊ ಸರಿ ಅಂದ್ಬಿಟ್ಟು ಎಲ್ಲನೂ ಹೆಚ್ಚಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಎಲ್ಲ ಕುಲ್ಕಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಮಾಡಿ ಒಂದು ನೈಟು ಪೂರ್ತಿ ಅದನ್ನು ಉಪ್ಪು ಹಿಡಿಲಿಕ್ಕೆ ಬಿಡಬೇಕು. ಮಾವಿನಕಾಯಿ ಉಪ್ಪು ಹಿಡಿಯೋಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾನು ಹಿಂಗೆ ಮಾಡ್ಕೊಳ್ಳೋದು. ಇನ್ನು ನೆಕ್ಸ್ಟ್ ಅದಕ್ಕೇನು ಪ್ರೋಗ್ರೆಸ್ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ವಿಡಿಯೋ ಒಂಚೂರಾದರೂ ಇಷ್ಟ ಅನಿಸಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.